ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾನು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡಬೇಕು, ಜೊತೆಗೆ ಒಂದು ಬ್ಲೌಸ್ ಅರ್ಜೆಂಟು ಸ್ಟಿಚಿಂಗ್ ಮಾಡಬೇಕು. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬೆಳಿಗ್ಗೆನೇ ಸ್ವಲ್ಪ ಮನೇಲಿ ಸ್ವಲ್ಪ ಬೆರೆಸಿಟ್ಟು ಹಾಸಿಗೆ ಮೇಲ್ದು, ದಿವಾನ್ ಮೇಗ್ಲದು ಎಲ್ಲ ಬಟ್ಟೆ ಎಲ್ಲ ಒಗೆದಾದ ನಂತರ ಮಕ್ಕಳಿಗೆಲ್ಲ ತಿಂಡಿ ಮಾಡಿ ಅವರೆಲ್ಲ ಅವ್ರ ಕೆಲ್ಸಕ್ಕೆ ಹೋದರು. ಆನಂತರ ನಾನು ಒಂದು ಬ್ಲೌಸ್ ಅರ್ಜೆಂಟ್ ಸ್ಟಿಚಿಂಗ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಬಟ್ಟೆ ಎಲ್ಲ ವಾಶ್ ಮಾಡಾಯಿತು, ಮತ್ತು ಪಾತ್ರೆ ಗೀತ್ರೆ ಎಲ್ಲ ತೊಳೆದಾಯಿತು. ಅದಾದ ನಂತರ ಕೂತ್ಕೊಂಡು ಒಂದು 10-10:30 ಆಯಿತು ರೆಡಿ. ನನ್ನ ಕೆಲಸ ಎಲ್ಲ ಮುಗಿಸುವಷ್ಟರಲ್ಲಿ ಇನ್ನೂ ಜಾಸ್ತಿನೇ 11 ಗಂಟೆ ಆಯಿತು ಅಂತ ಅಂದ್ಕೊಳ್ಳಿ. ಆಮೇಲೆ ನಾನು ಕೂತ್ಕೊಂಡು ಕಟಿಂಗ್ ಮಾಡಿಟ್ಟಿದ್ದೆ, ಈ ಬ್ಲೌಸ್ ಕೊಡಬೇಕಾಗಿತ್ತು. ಹಾಗಾಗಿ ಕಟಿಂಗ್ ಮಾಡಿಟ್ಟಿದ್ನಲ್ಲ, ಇನ್ನೇನು ಹೊಲ್ದು ಬಿಡೋಣ ಅಂತ ಅಂದ್ಬಿಟ್ಟು ಹೊಲ್ದು ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಂದರೆ ಮನೇಲಿರೋ ಹೆಣ್ಮಕ್ಳುಗಳ್ಗೆ ಕೆಲಸದ ಜೊತೆಲಿ ಹಾಗೆಯೇ ಮನೆ ಜವಾಬ್ದಾರಿನೂ ತುಂಬಾ ಜಾಸ್ತಿ ಇರುತ್ತೆ. ಯಾರು ಸ್ವಲ್ಪ ಎಲ್ಪ್ ಮಾಡೋರು ಯಾರೂ ಇರಲ್ರಲ್ವಾ. ಈಗ ಒಬ್ಬೊಬ್ಬರೇ ಇರ್ತೀವಲ್ಲ ನಾವು. ಹಾಗಾಗಿ ಯಾರೂ ಇಲ್ಲದೆ ಇದ್ದಾಗ ಕೆಲಸ ಜಾಸ್ತಿನೇ ಇರುತ್ತೆ. ಹೊರಗಡೆ ಹೋಗಿ ಬರೋರಿಗೆ ಕೆಲಸ ಸ್ವಲ್ಪ ಕಮ್ಮಿ ಇದ್ದರೆ, ಅಂದರೆ ವಾರಕ್ಕೊಂದ್ಸಲ ಅವ್ರು ಕ್ಲೀನ್ ಮಾಡ್ಕೊತಾರೆ. ವಾರಕ್ಕೊಂದ್ಸಲ ಏನೇ ಬಾಕಿ ಕೆಲಸ ಇದ್ದರೂ ಕ್ಲೀನ್ ಮಾಡಿ ರೆಡಿ ಮಾಡ್ತಾರೆ. ಆದರೆ ನಾವು ಮನೇಲಿರೋರು ಹಾಗಲ್ಲ. ದಿನಾ ಬೆಳಗ್ಗೆ ಎದ್ದರೆ ಮಾಡಬೇಕಾಗಿರೋ ಕೆಲಸ ಎಲ್ಲ ಮಾಡೇ ಆನಂತರ ನಮ್ದು ಏನೇ ಕೆಲಸ ಇದ್ದರೂ ನಾವು ಮಾಡ್ಕೊಬೇಕು, ಆ ಥರ. ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ತಿಂಡಿ ಮಾಡೋದು, ಕಾಫಿ ಮಾಡೋದು, ಪಾತ್ರೆ ತೊಳೆಯೋದು, ಮನೆ ಒರೆಸೋದು, ದೀಪ ಹಚ್ಚೋದು, ಇದೆಲ್ಲ ಕೆಲಸ ಇದ್ದೇ ಇರುತ್ತೆ. ಇದನ್ನೆಲ್ಲ ಮುಗಿಸಿ ಆದ ನಂತರ ನಾವು ನಮ್ದು ಏನು ಕೆಲಸ ಇದ್ರೂ ನಾವು ಮಾಡಬೇಕು. ಹಾಗಾಗಿ ನಾನು ಅಷ್ಟೇ, ಮನೇಲಿ ಕೆಲಸ ಇಲ್ಲ ಅಂತ ಅನ್ನಂಗಿಲ್ಲ. ಪ್ರತಿದಿನ ಮನೆ ಕೆಲಸ ಇದ್ದೇ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ಎಲ್ಲ ಹೆಣ್ಮಕ್ಳು ಅಷ್ಟೇ ಕೆಲಸ ಮನೇಲಿ ಇದ್ದೀವಿ ಅಂತ ಅಂದಮೇಲೆ ಮನೆ ಕೆಲಸ ಮಾಡೇ ಮಾಡ್ತಾರೆ. ಅಂದರೆ ಅದು ಜವಾಬ್ದಾರಿಯಾಗಿರುತ್ತೆ ಅವ್ರಿಗೆ. ಅದನ್ನು ಅವ್ರ ಕೆಲಸ ಅಂತ ತಿಳ್ಕೊಳ್ಳೋದೇ ಇಲ್ಲ. ನಮಗೋಸ್ಕರ, ನಮ್ಮ ಮಕ್ಳಿಗೋಸ್ಕರ, ನನ್ನ ಗಂಡನಿಗೋಸ್ಕರ ಅಂತಲೇ ತಿಳ್ಕೊಂಡು ಪ್ರತಿಯೊಂದು ಹೆಣ್ಮಕ್ಳು ಅವ್ರವ್ರ ಮನೆ ಕೆಲಸನ ಜವಾಬ್ದಾರಿಯಿಂದ ಮಾಡ್ತಾರೆ. ಈಗ ಸ್ಟಿಚಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ನೋಡಿ, ನೀವೇ ನೋಡ್ಬೋದು. ಒಂದು 1 ಅವರಲ್ಲಿ ನಾನು ಲೈನಿಂಗ್ ಬ್ಲೌಸ್ನ ಖಂಡಿತವಾಗ್ಲೂ ಹೊಲಿತೀನಿ. ಏನೂ ಡಿಸೈನ್ ಇಲ್ಲ ಅಂದರೆ, ಪ್ಯಾಚ್ ವರ್ಕ್ ಇಲ್ಲ ಅಂತ ಅಂದರೆ, ಮತ್ತು ವರ್ಕ್ ಬ್ಲೌಸ್ ಆಗದೆ ಇದ್ದರೆ, ಮಾಮೂಲಿ ಸಾದಾ ಬ್ಲೌಸ್ ಆದರೆ ನಾನು 1 ಅವರಲ್ಲಿ ಹೊಲಿತೀನಿ ಕೂತ್ಕೊಂಡ್ರೆ. ಬ್ಲೌಸ್ ಹೊಲಿಯೋಕೆ ಕೂತ್ಕೊಬಿಟ್ರೆ, ಒಂದು ಮನಸ್ಸಿಂದ ಕೂತ್ಕೊಂಡ್ರಂತೂ ಖಂಡಿತವಾಗ್ಲೂ ನಾನು 1 ಅವರಲ್ಲಿ ಒಂದು ಬ್ಲೌಸ್ ಹೊಲ್ದು ರೆಡಿ ಮಾಡ್ತೀನಿ. ಇದನ್ನೆಲ್ಲ ನಾನೀಗ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ನೋಡಿ, ನೀವೇ ನೋಡ್ತಾ ಇರ್ಬೋದಲ್ಲ. ಈ ಕೆಲಸ ಮುಗಿಸ್ಕೊಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗಿನ್ನು ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕಿತ್ತು ನಾಳೆ ಅಂತ ಅಂದ್ಬಿಟ್ಟು ಇವತ್ತೇ ಮನೆಯನ್ನೆಲ್ಲ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳೋಣ, ಮತ್ತು ಬಟ್ಟೆ ವಾಶ್ ಮಾಡೋದು ಹೇಳಿದ್ನಲ್ಲ ಅದೆಲ್ಲ ಮಾಡ್ಕೊಳ್ಳೋಣ ಇವತ್ತೇ ಅಂತ ಅಂದ್ಬಿಟ್ಟು ಇದೊಂದು ಬ್ಲೌಸ್ ರೆಡಿ ಮಾಡಿಬಿಟ್ಟು ಆನಂತರ ಮನೆ ಕ್ಲೀನಿಂಗು ಮತ್ತು ದೇವ್ರ ಸಾಮಾನೆಲ್ಲ ತೊಳಿಬೇಕು. ಇವತ್ತು ನಾನು ದೇವ್ರ ಸಾಮಾನು ತೊಳೆದು ಪೂಜೆ ಗೀಜೆ ಎಲ್ಲ ರೆಡಿ ಮಾಡಿಡಬೇಕು. ಸ್ವಲ್ಪ ಇವತ್ತು ನಮ್ಮ ಮನೆಯವರು ಮಂತ್ರಾಲಯ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾನು ಇಷ್ಟೊಂದು ಕೆಲಸ ಎಲ್ಲ ಮಾಡಬೇಕು ಇವತ್ತು. ಸಂಜೆ 7 ಗಂಟೆ ಅಷ್ಟರಲ್ಲಿ ನನಗೆ ಕೆಲಸ ಮಾಡಬೇಕು, ಸಂಜೆ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಅದೇ ಥರ ಮಾಡೇ ಮಾಡ್ತೀನಿ. ನಾನು ಮಾಡ್ತೀನಿ ಅಂತ ಅಂದಮೇಲೆ ಆ ಕೆಲಸ ಎಷ್ಟೊತ್ತಾದ್ರೂ ಬಿಡಲ್ಲ, ಮಾಡ್ತೀನಿ. ಹೆಣ್ಮಕ್ಳುಗಳ್ಗೆ ಕೆಲಸ ಅಂತ ಬಂದರೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ. ನಾನಾದರೂ ಅಷ್ಟೇ, ಬೇರೆಯವರಾದರೂ ಅಷ್ಟೇ. ಕೆಲಸ ಅಂತ ಬಂದಮೇಲೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ, ಮಾಡೇ ಮಾಡ್ತಾರೆ. ಅದೇ ಥರನೇ ನಾನು ನನ್ನ ಕೆಲಸನೂ ಮಾಡ್ತೀನಿ. ಇದೊಂದು ನಾನು ಕಲ್ತಿರೋ ವಿದ್ಯೆ. ಜೊತೆಯಲ್ಲಿ ಮನೇಲಿ ಇದ್ಕೊಂಡು ಗಂಡ ಮಕ್ಕಳು ಮನೆ ಇದೆಲ್ಲ ನೋಡ್ಕೊಂಡು ಇದರಲ್ಲಿ ನನ್ನ ಖರ್ಚಿಗೋಸ್ಕರ ನಾನು ಬಟ್ಟೆ ಹೊಲಿಯೋದನ್ನ ನಾನು ಕಲ್ತಿರೋದಕ್ಕೆ ನಾನು ಮಾಡ್ತಾಯಿದ್ದೀನಿ. ಅದರಿಂದನೇ ತುಂಬ ಉಪಯೋಗ ಆಗಿದೆ. ಈಗ ನಾನು ಇದನ್ನು ಕಲ್ತಿಲ್ಲ ಅಂತ ಅಂದಿದ್ರೆ ನಾನೀಗ ಆಚೆ ಹೋಗಿ ದುಡಿಬೇಕಾಗಿರ್ತಿತ್ತು. ಈಗ ಸದ್ಯಕ್ಕೆ ನಾನು ಕಲ್ತಿದ್ದೀನಿ ಅಲ್ವಾ, ಹಾಗಾಗಿ ಮನೇಲಿ ಕೂತ್ಕೊಂಡೇ ಬಟ್ಟೆ ಹೊಲಿಯೋದು ಮಾಡ್ತಾಯಿದ್ದೀನಿ ನಾನು. ಅಂದರೆ ನಾವು ಮನೆ ಶಿಫ್ಟ್ ಮಾಡಿದ್ದೀವಿ ಬೇರೆ ಕಡೆ. ಈಗ ಕಸ್ಟಮರ್ ಬರ್ತಾರೋ ಇಲ್ವೋ ಅಂತ ಅದು ಬೇರೆ ಡೌಟ್ ಇತ್ತು. ಆ ಥರ ಏನಿಲ್ಲ, ಕಾಲ್ ಮಾಡ್ತಾರೆ, ಅವ್ರ ಮಕ್ಕಳ ಕೈಲಾದರೂ ಕೊಟ್ಟು ಕಳಿಸ್ತಾರೆ, ಅಥವಾ ನನ್ನ ಮಗನಾದರೂ ಕಳಿಸಿ ಅಂತಾರೆ, ಕಳಿಸ್ತಾ ಇದ್ದೀನಿ ಆರಾಮಾಗಿ. ನನಗೆ ಕೆಲಸ ಚೆನ್ನಾಗಿ ಯಾರು ಒಪ್ಕೊಂಡವ್ರೆ ನನ್ನ ಕೆಲಸನ, ಅವರು ನನಗೆ ಫೋನ್ ಮಾಡಾದರೂ ಕೆಲಸನ ಕೊಟ್ಟು ಕಳಿಸ್ತಾ ಇದ್ದಾರೆ. ಅದೊಂದು ಸ್ವಲ್ಪ ನನಗೆ ಅನಿಸಿತ್ತು, ದೂರ ಹೋಗಿದ್ದೀವಲ್ಲ ಈಗ ನಾವು, ಕೊಡ್ತಾರ ಬಟ್ಟೆನ ಸ್ಟಿಚ್ ಮಾಡೋಕ್ಕೆ ಅಂತಲೂ ಅನಿಸಿತ್ತು.
ಸದ್ಯಕ್ಕೆ ಆ ಥರದ್ದೇನು ಪ್ರಾಬ್ಲಮ್ ಆಗಿಲ್ಲ. ನಮ್ಮ ಕೆಲಸ ಚೆನ್ನಾಗಿದ್ರೆ ಎಲ್ಲಿಂದ ಎಲ್ಲಿವರೆಗಾದರೂ ಹುಡಿಕೊಂಡು ಬರ್ತಾರೆ ಅನ್ನೋದು ನನಗೆ ಗೊತ್ತಾಯಿತು. ನಾವು ಕಲ್ತಿರೋ ವಿದ್ಯೆ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ಅದಕ್ಕೋಸ್ಕರನೇ ಹೆಣ್ಮಕ್ಳು ಏನಾದರೂ ಒಂದು ಕೆಲಸ ಅಂತ ಕಲ್ತಿರಬೇಕು ಕೈನಲ್ಲಿ. ಗಂಡು ಮಕ್ಕಳಾದ್ರೂ ಅಷ್ಟೇ, ಹೆಣ್ಮಕ್ಳಾದ್ರೂ ಅಷ್ಟೇ, ಕೈಲಿ ಒಂದು ಕೆಲಸ ಅಂತ ಕಲ್ತಿದ್ರೆ ನಾವೆಲ್ಲೋದ್ರೂ ಅನ್ನ ಹುಟ್ಟಿಸ್ಕೊಂಡು ತಿನ್ಬೋದು. ನಾವು ಬೇರೆ ಇನ್ನೇನೇ ಕೆಲಸ ಮಾಡ್ಬೋದು, ಅದ್ರ ಜೊತೆಗೆ ಕೈ ಕೆಲಸ ಅಂತ ನಾವು ಕಲ್ತಿರಬೇಕು. ಜನನ್ನ ನಂಬಿ ಮೋಸ ಹೋಗೋದ್ಕಿಂತ ಇಂಥ ಕೆಲಸ ಕಲಿತು ನಾವು ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು. ಜನ ಮೋಸ ಮಾಡ್ತಾರೆ, ಆದರೆ ಕಲ್ತಿರೋ ವಿದ್ಯೆ ಯಾವತ್ತೂ ನಮಗೆ ಮೋಸ ಮಾಡಲ್ಲ. ಈಗ ನಾನು ಪೈಪಿಂಗ್ ಕೊಡಬೇಕಾಗಿತ್ತು, ಪೈಪಿಂಗ್ ಕೊಡ್ತಾ ಇಲ್ಲ. ಯಾಕಂದರೆ ಹಾಗೆ ಹೇಮಿಂಗ್ ಮಾಡೋಣ ಅಥವಾ ಒಂದು ಸ್ಟಿಚ್ ಹಾಕೋಣ ಅಂತ ಅಂದ್ಬಿಟ್ಟು ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಬಟ್ಟೆ ಮಾತ್ರ ತುಂಬಾ ರಫ್ ಇತ್ತು. ಆ ಕತ್ರಿ ಕಟ್ಟ ಅಂತ ಅಂತಾನೆ ಇತ್ತು. ಅದು ಕಟ್ ಮಾಡಬೇಕಾದ್ರೆ ಅದರ ಮೇಲೆ ವರ್ಕ್ ಬಂದಿದೆಯಲ್ಲ, ಅದಕ್ಕೋಸ್ಕರ ಅದು ಜಾಸ್ತಿ ಟಫ್ ಆಗಿತ್ತು ಬಟ್ಟೆ ಇದು ಕಟ್ ಮಾಡೋಕ್ಕೆ. ನೋಡಿದ್ರಲ್ಲ, ಇದನ್ನು ಈಗ ಹೇಮಿಂಗ್ ಮಾಡೋಕ್ಕೆ ಅಂತಲೇ ಹಾಕ್ಕೊಂಡೆ. ಹೇಮಿಂಗ್ ಬದಲು ಒಂದು ಹೊಲಿಗೆ ಸ್ಟಿಚ್ ಹಾಕಿದ್ರೆ ಬಿಗಿಯಾಗೆ ಕೂತಿರುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಈಗ ಇದ್ರ ಮೇಲೆ ಒಂದು ಹೊಲಿಗೆ ಹಾಕ್ಕೊಂಡ್ರೆ ನೆಕ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಏನಿಲ್ಲ ಅಂದರೆ ವರ್ಕ್ ಇದೆಯಲ್ಲ, ಏನೂ ಕಾಡೋದು ಇಲ್ಲ. ಅದು ಅಲ್ಲದೆ ಲೈಟ್ ಕಲರ್ ಇದೆ, ಡಾರ್ಕಾಗೇನು ಕಾಣಲ್ಲ. ಹೊಲಿಗೆ ಹಾಕಿದ್ದಾರೆ ಅಂತ ಕಾಣಿಸೋದಿಲ್ಲ. ಹಾಗಾಗಿ ನಾನು ಹೊಲಿಗೆನೇ ಹಾಕಿದ್ದೀನಿ. ನೋಡಿ, ಇನ್ನೊಂದು ಕಡೆಗೂ ಇದೇ ಥರ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ನಾನು. ಜಾಯಿಂಟ್ ಮಾಡ್ಕೊಂಡು ಅದಕ್ಕೂ ಅದೇ ಥರನೇ ಹೊಲಿಗೆ ಹಾಕ್ಕೊತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡಬೇಡಿ, ಫಸ್ಟಿಂದ ಕೊನೆ ತನಕ ವಿಡಿಯೋ ನೋಡಿ. ನಿಮಗೂ ನನ್ನಿಂದ ಏನಾದರೂ ತಿಳ್ಕೊಳ್ಳೋ ವಿಷಯ ಇದ್ದರೆ ಖಂಡಿತವಾಗ್ಲೂ ನೀವು ತಿಳ್ಕೊತೀರಾ. ನಾನು ಅಷ್ಟೇ, ಬೇರೆಯವರಿಂದ ವಿಷಯನ ಕೇಳಿ ಹೇಳಿಸ್ಕೊಂಡು ತಿಳ್ಕೊಂಡಿದ್ದೀನಿ. ಹಾಗಾಗಿ ಒಬ್ಬರಿಂದ ಒಬ್ಬರು ತಿಳ್ಕೊಳ್ಳೋದು ಬೇಜಾನಿದೆ. ಎಲ್ಲ ನಾವೇ ತಿಳ್ಕೊಂಡಿದ್ದೀವಿ ಅಂತ ಏನಿಲ್ಲ, ತಿಳ್ಕೊಳ್ಳೋದು ತುಂಬ ಇದೆ. ಅದರಲ್ಲೂ ಮನೇಲಿರೋ ಹೆಣ್ಮಕ್ಳುಗಳು ಕಲಿಯೋದು ತುಂಬಾ ಇದೆ. ಹೊರಗಡೆ ಹೋದವರು ಒಂದು 4 ಜನ ಜೊತೆಲಿ ಬೆರ್ತಿರ್ತಾರೆ. ಹಂಗಾಗಿ ಸ್ವಲ್ಪ ಒಡನಾಟ ಜಾಸ್ತಿ ಇರುತ್ತೆ ಆಚೆ ಹೋಗೋರು ಬರೋರ ಜೊತೆಯಲ್ಲಿ. ಅವರು ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅಂತ. ಮನೇಲಿರೋ ಹೆಣ್ಮಕ್ಳು ಹೊರಗಡೆ ಪ್ರಪಂಚನ ಅಷ್ಟು ನೋಡಿರಲ್ಲ. ಹಾಗಾಗಿ ಯಾರು ಏನು ಹೇಗೆ ಅಂತ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಹಾಗಾಗಿ ತಿಳ್ಕೊಳ್ಳೋದು ತುಂಬಾ ಜಾಸ್ತಿ ಇದೆ ಹೆಣ್ಮಕ್ಳುಗಳ್ಗೆ, ಮನೇಲಿರೋ ಹೆಣ್ಮಕ್ಳುಗಳ್ಗೆ. ಹಾಗಾಗಿ ನಾವು ಯಾರಿಂದನಾದ್ರು ಒಂದು ಒಳ್ಳೆಯದಾಗುತ್ತೆ, ಉಪಯೋಗ ಆಗುತ್ತೆ ಅಂತ ಅಂದರೆ ನೋಡಿ ಹೇಳಿಸ್ಕೊಂಡು ತಿಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ತುಂಬ ನಮಗೆ ಒಳ್ಳೆಯದಾಗುತ್ತೆ ಅನ್ಕೋಬೇಕು. ಯಾಕಂದರೆ ತಿಳಿದೇ ಇರೋ ವಿಷಯ, ಕಲಿದೇ ಇರೋ ವಿಷಯ ನಾವು ತಿಳ್ಕೊಂಡಿದ್ದೀವಲ್ಲ, ಕಲ್ತ್ಕೊಂಡಿದ್ದೀವಲ್ಲ ಅನ್ನೋದೊಂದು ಖುಷಿ ಇರುತ್ತೆ. ಹಾಗಾಗಿ ಜನಗಳ ಜೊತೆಲಿ ಬೆರಿಬೇಕು ಅಂತ ಅಂದರೆ ಒಳ್ಳೆಯವ್ರ ಸಂಗ ಮಾಡಬೇಕು. ಅದು ಮೇಯ್ನ್ ಇಂಪಾರ್ಟೆಂಟು. ಈ ಜನಗಳನ್ನ ಯಾವ ರೀತಿ, ಯಾರು, ಹೇಗೆ ಅಂತ ನಾವು ಅಷ್ಟು ಬೇಗ ನಂಬೋಕ್ಕಾಗಲ್ಲ. ನಮ್ಮಲ್ಲೇ ಶತ್ರುಗಳಿರ್ತಾರೆ, ನಮ್ಮಲ್ಲೇ ನಂಬಿಕೆ ದ್ರೋಹಿಗಳಿರ್ತಾರೆ. ಹಾಗಾಗಿ ಯಾರನ್ನು ಅಷ್ಟು ಬೇಗ ನಂಬಕ್ಕೆ ಹೋಗಬಾರ್ದು, ನಂಬಲೂಬಾರ್ದು. ಜೀವನದಲ್ಲಿ ತುಂಬ ಜಾಸ್ತಿ ಅಟ್ಯಾಚ್ಮೆಂಟು ಮಾಡ್ಕೋಬಾರ್ದು. ಎಷ್ಟರಲ್ಲಿರಬೇಕೋ ಅಷ್ಟರಲ್ಲಿರಬೇಕಷ್ಟೇ. ಹೋಗಬೇಕು ಬರಬೇಕು ಅದೆಲ್ಲ ಕಾಮನ್ ಇದ್ದದ್ದೇನೆ, ಅಷ್ಟರಲ್ಲೇ ಇರಬೇಕು. ಗೊತ್ತಿಲ್ಲದೆ ಇರೋ ವಿಷಯ ಏನಾದರೂ ಹೇಳಿದ್ರೆ ಅದು ಒಳ್ಳೆಯದಾಗಿದ್ದರೆ ಹೌದಾ, ಹೌದು ಅಂತ ಕೇಳಿ ತಿಳ್ಕೊಬೇಕು. ನೋಡಿ, ಈಗ ಜಾಯಿಂಟ್ ಮಾಡ್ತಾಯಿದ್ದೀನಿ. ಏನಾದರೂ ನನ್ನ ಮಾತಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತೀನಿ. ನನಗಾಗಿರೋ ಅನುಭವ ಅಥವಾ ನನಗೆ ತಿಳಿದಿರೋ ವಿಷಯ ಮಾತ್ರ ಹೆಣ್ಮಕ್ಳಿಗೆ ಉಪಯೋಗ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಈಗ ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ ಅಂದರೆ ನಾನು ಮಧ್ಯ ಒಂದು ಟಿಕ್ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ಕರೆಕ್ಟಾಗಿ ಹಿಡ್ಕೊಂಡು ಹೊಲಿಗೆ ಹಾಕೋಬೇಕು. ಈಗ ಈ ಕಡೆನೂ ಅಷ್ಟೇ ಪಲ್ಟಾಯಿಸ್ಕೊಂಡು ನಾನು ಅದೇ ಥರನೇ ಹೊಲಿಗೆ ಹಾಕ್ಕೊತೀನಿ. ನನಗೆ ಈ ಥರ ಹಾಕಿದ್ರೇ ಸುಲಭ ಅನಿಸುತ್ತೆ. ನಾನು ಹಾಕಿರೋ ಮಾರ್ಕ್ಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅದು ಅಂತ. ತಿರ್ಗಾ ಈಗ ಫಸ್ಟಿಂದ ಒಂದು ಹೊಲಿಗೆ ಹಾಕ್ಕೊಂಬಿಡ್ತೀನಿ, ಮುಗೀತು. ಒಬ್ಬೊಬ್ಬರು ಸ್ಟಾರ್ಟಿಂಗಿಂದನೇ ಹಾಕೋರು, ಆದರೆ ನಾನು ಆ ಥರ ಮಾಡಲ್ಲ. ಮಾಮೂಲಿ ಮಧ್ಯದಲ್ಲಿ ಇಟ್ಕೊಂಡು ನಾನು ಹೊಲಿಗೆ ಹಾಕ್ಕೊತೀನಿ. ಅದು ಕರೆಕ್ಟಾಗಿ ನಾನು ಎಲ್ಲಿ ಟಿಕ್ ಮಾರ್ಕ್ ಹಾಕ್ಕೊಂಡಿರ್ತೀನೋ ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಹಾಗಾಗಿ ನಾನು ಈ ಥರನೇ ಬ್ಲೌಸ್ ಹೊಲಿಯೋದನ್ನು ಹೇಳ್ಕೊಟ್ಟಿರೋದು. ನನಗೆ ಕಲಿಸಿರುವಂಥವ್ರು ಇದೇ ಥರ ಹೇಳ್ಕೊಟ್ಟಿರೋದು. ಹಾಗಾಗಿ ನಾನು ಅದನ್ನೇ ಪಾಲಿಸ್ತಾ ಇದ್ದೀನಿ.
ಈ ಕಡೆನೂ ಅಷ್ಟೇ, ಆ ಕಡೆನೂ ಅದೇ ಥರನೇ ನಾನು ಸ್ಟಿಚಿಂಗ್ನ ಮಾಡ್ಕೊತಾ ಇದ್ದೀನಿ. ಯಾರಪ್ಪ ಮಾಡೋರು, ಯಾರಪ್ಪ ಹೊಲ್ದರು ಅಂತ ಅನಿಸುತ್ತೆ, ಎಲ್ಲ ಹೆಣ್ಮಕ್ಳುಗಳಿಗೂ ಅನಿಸುತ್ತೆ. ಮನೆ ಕೆಲಸ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತೀನಿ ಅಂತ ಅಂದರೆ ಪ್ರತಿಯೊಂದು ಹೆಣ್ಮಕ್ಳುಗಳಿಗೂ ಕಷ್ಟ ಇದೆ. ಹಾಗಂತ ಸುಮ್ಮನೆ ಕೂತ್ಕೊಳ್ಳಲ್ಲ. ಜವಾಬ್ದಾರಿ ಅಂತ ಬಂದಮೇಲೆ ಎಷ್ಟೇ ಕಷ್ಟ ಆದರೂ ಮಾಡಬೇಕು ನಾನು ಅಂತಲೇ ಮಾಡ್ತಾರೆ. ಅದಕ್ಕೆ ಮನೆಯಲ್ಲಿ ಸಪೋರ್ಟ್ ಮಾಡಬೇಕು ಅಷ್ಟೆ. ನೋಡಿದ್ರಲ್ಲ, ಅಳತೆ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ನಾನು ಒಂದ್ಸಲ ಚೆಕ್ ಮಾಡ್ಕೊತೀನಿ. ಈಗ ಚೆಕ್ ಮಾಡ್ಕೊಂಡು ಡಾಟ್ ಹಿಡಿಯೋಕ್ಕೆಲ್ಲ ಎಕ್ಸ್ಟ್ರಾ ತೊಗೊಂಡು ಆನಂತರ ಅದನ್ನು ಸ್ಟಿಚ್ ಮಾಡ್ಕೊತೀನಿ ಈ ಥರ. ಮುಂದೆ ಎಷ್ಟಿದೆ, ಹಿಂದೆ ಎಷ್ಟಿದೆ ಎಲ್ಲ ನಾನು ಬ್ಲೌಸ್ ಅಳತೆಯಿಂದನೇ ಮಾಡ್ಕೊತೀನಿ. ಅವ್ರ ಅಳತೆಗೆ ಏನು ಬ್ಲೌಸ್ ಕೊಟ್ಟಿರ್ತಾರೆ ಅದೇ ಅಳತೆಗೆ ಪರ್ಫೆಕ್ಟಾಗಿ ನಾನು ಮಾರ್ಕ್ ಹಾಕ್ತೀನಿ. ಅದೇ ಅಳತೆಗೆ ನಾನು ಸ್ಟಿಚ್ ಹಾಕ್ತೀನಿ. ನಾನು ಬೇರೆ ಇನ್ನೇನು ಸಪ್ರೇಟ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಅವ್ರು ಏನು ಅಳತೆ ಕೊಟ್ಟಿರ್ತಾರೆ, ಅಳತೆ ಬ್ಲೌಸಲ್ಲಿ ಏನಿರುತ್ತೆ ಅದೇ ಥರನೇ ನಾನು ಸ್ಟಿಚ್ ಮಾಡಿಕೊಡ್ತೀನಿ. ನೋಡಿದ್ರಲ್ಲ, ಈಗ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕ್ಕೊತೀನಿ. ಕೊನೆ ನಾನು ಒಂದು ಹೊಲಿಗೆ ಹಾಕ್ಕೊತೀನಿ, ಅದು ಓರ್ಲೆಕ್ಕೋಗಿ ಅಂತ ಅಂದ್ಬಿಟ್ಟು ಹಾಕಿರ್ತೀನಿ. ಇದು ಓರ್ಲೆಕ್ಕೋಗೆ. ಇದು ಅಂಗಡಿಲಿದೆ ಮಿಷಿನು, ಹಾಗಾಗಿ ಅಂಗಡಿಗೆ ಕೊಟ್ಟು ಕಳಿಸ್ತೀನಲ್ಲ, ಅದಕ್ಕೊಂದು ಹೊಲಿಗೆ ಹಾಕ್ಬಿಟ್ಟಿರ್ತೀನಿ. ಅಲ್ಲಿ ಹೊಲಿಗೆ ಓರ್ಲೆಕ್ ಹಾಕ್ತಾರೆ ಅಂತ ಅಂದ್ಬಿಟ್ಟು. ಬ್ಲೌಸ್ ಮಾತ್ರ ಚೆನ್ನಾಗಿದೆ, ಆದರೆ ರಫ್ ಇದೆ ಬ್ಲೌಸ್ ಮಾತ್ರ. ಕಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರನೇ ನಾನು ಡೈಲಿ ಸ್ಟಿಚ್ ಮಾಡೋದು. ದಿನಕ್ಕೆ 2 ಬ್ಲೌಸು ಅಥವಾ 3 ಬ್ಲೌಸು ಹೊಲಿತೀನಿ. ಒಂದೊಂದು ದಿನ ಹೊಲಿಯೋದೇ ಇಲ್ಲ, ಮನೆ ಕೆಲಸ ಮಾಡಿ ಸಾಕಾಗಿರುತ್ತೆ ಅಂತ ಅಂದ್ಬಿಟ್ಟು ಹೊಲಿಯೋದೇ ಇಲ್ಲ. ಅದು ಏನು ನಮ್ಮ ಕೆಲಸ ಆಗಿರೋದಕ್ಕೆ ನಾವು ಯಾವಾಗ ಬೇಕು ಆವಾಗ ಹೊಲಿಬೋದು. 10 ಗಂಟೆ ರಾತ್ರಿ ಕೂತ್ಕೊಂಡಾದರೂ ಸ್ಟಿಚ್ ಮಾಡ್ಬೋದು. ಈ ಬೇರೆಯವ್ರ ಹತ್ರ ಬೇರೆಯವ್ರ ಕೈ ಕೆಳಗಡೆ ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಅವ್ರು ಹೇಳಿದ ಟೈಮ್ ನಾವು ಹೋಗಬೇಕು, ಅವ್ರು ಕಳಿಸಿದ ಟೈಮ್ ನಾವು ಮನೆಗೆ ಬರಬೇಕು. ಇದಾಗಲ್ಲ, ನಾವು ಕಲ್ತಿರೋ ಕೆಲಸ ಆಗಲ್ಲ. ನಾವು ಯಾವಾಗ ಬೇಕಿದ್ರೂ ನಾವು ಕೂತ್ಕೊಂಡು ಕೆಲಸ ಮಾಡ್ಬೋದು. ನಾನು ಹೇಳಿದ್ನಲ್ಲ, ಬೆಳಗ್ಗೆ ಬೇಕಾ, ಬೆಳಿಗ್ಗೆನೇ 5 ಗಂಟೆಗೆ ಕೂತ್ಕೊಂಡು ಬ್ಲೌಸ್ ಹೊಲ್ದಿರೋದು ಇದೆ ನಾನು. ಅರ್ಜೆಂಟ್ ಇದೆ ಅಂತ ಅಂದಾಗ, ತಿಂಡಿ ಮಾಡೋದು ನಿಧಾನಕ್ಕೆ ಮಾಡ್ಕೋಬೋದು ಅಂದಾಗ 5 ಗಂಟೆಗೆ ಕೂತ್ಕೊಂಡು ಬ್ಲೌಸ್ ಹೊಲ್ದಿದ್ದೀನಿ. ತಿರ್ಗಾ ನೈಟು 10 ಗಂಟೆ ಕೂತ್ಕೊಂಡು ಬ್ಲೌಸ್ ಹೊಲ್ದಿದ್ದೀನಿ. ಯಾವಾಗ ಬೇಕಿದ್ರೂ ಇದು ನಮ್ಮ ಕೆಲಸ ಆಗಿರೋದ್ರಿಂದ ಯಾವಾಗ ಬೇಕಾದರೂ ನಾವು ಸ್ಟಿಚಿಂಗ್ನ ಮಾಡ್ಕೋಬೋದು. ಅದರಲ್ಲಿ ಯಾರ್ದು ಒತ್ತಡ ಇರೋದಿಲ್ಲ. ನಮ್ಮ ಮನೆ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಹೊಲಿಬೋದು, ಅಥವಾ ಸ್ಟಿಚಿಂಗ್ ಮಾಡಾದ್ಮೇಲೆ ಕೂತ್ಕೊಂಡು ಮನೆ ಕೆಲಸ ಮಾಡ್ಬೋದು, ಆ ಥರ. ಇದು ಈಗ ಅಳತೆ ಎಲ್ಲ ನೋಡ್ಕೊತಾ ಇದ್ದೀನಿ, ಕರೆಕ್ಟಾಗಿ ಇದೆಯಾ ಏನು ಎತ್ತ ಅಂತ ಅಂದ್ಬಿಟ್ಟು. ಒಂದು ಸಲ ಕೊನೆಯಲ್ಲಿ ಚೆಕ್ ಮಾಡಬೇಕು. ಈ ಥರ ತೋಳಗಲ, ತೋಳುದ್ದ ಮತ್ತು ಸೊಂಟ ಇದನ್ನೆಲ್ಲ ಚೆಕ್ ಮಾಡಿ ಏನಾದರೂ ಲೂಸ್ ಇದ್ದರೆ ಎಕ್ಸ್ಟ್ರಾ ಒಂದು ಹೊಲಿಗೆ ಹಾಕ್ಕೊಬೇಕು. ನೋಡಿ, ಈ ಥರ ಡಾಟ್ ಪಕ್ಕನೇ ಹಾಕ್ಕೊತಾ ಇದ್ದೀನಿ ನಾನು. ನೀವು ಬೇಕಿದ್ರೆ ಇನ್ನೊಂದು ಹೊಲಿಗೆ ಪಕ್ಕನೇ ಹೊಲಿಗೆ ಹಾಕ್ಕೋಬೋದು. ನಾನು ಡಾಟ್ ಹತ್ರನೇ ಹಾಕ್ತಾಯಿದ್ದೀನಿ. ಈಗ ಬ್ಲೌಸ್ದು ಕತೆ ಮುಗೀತು, ಹೊಲ್ದಿರೋ ಕತೆ ಮುಗೀತು. ಆನಂತರ ಏನು, ನಾನೊಂದು ಹುಕ್ಸ್ ಹಾಕ್ಕೋಬೇಕು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಈ ಬ್ಲೌಸ್ಗೆ. ನಾನು ಯಾವಾಗಾದರೂ ಕೂತಿದಾಗಲಾದರೂ ಹುಕ್ಸ್ ಹಾಕ್ಕೊತೀನಿ. ಒಂದು 20 ನಿಮಿಷಕ್ಕೆಲ್ಲ ಒಂದು ಬ್ಲೌಸ್ ಹುಕ್ಸು ನಾನು ಆರಾಮಾಗಿ ಹಾಕ್ತೀನಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನೋಡಿ, ಮತ್ತೆ ಒಂದು ಸಲ ಚೆಕ್ ಮಾಡ್ಕೊಂಬಿಡ್ತೀನಿ ಸರಿಯಾಗಿದೆಯಾ ಅಂತ ಅಂದ್ಬಿಟ್ಟು. ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ, ಸರಿಯಾಗಿದೆ. ಇದೆಲ್ಲ ಎತ್ತಿಟ್ಬಿಟ್ಟು ಈಗ ಇದೆಲ್ಲ ಮಿಷಿನ್ ಮೇಲೆ ಏನೇ ಕ್ಲೀನ್ ಮಾಡ್ಕೊತೀನಿ. ಏನೇ ಧೂಳು ಗೀಳು ಇದ್ದರೆ ಬಟ್ಟೆ ಹೊಲ್ದಾದ ನಂತರ ಒಂದು ಸಲ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಟಿಚಿಂಗ್ ಮಾಡಿದ್ದು ಯಾವ ಥರ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಬಂತು ಬ್ಲೌಸ್ ಅಂತೂ. ಇದಾದ ನಂತರ ನಾನು ಈಗ ಮನೆ ಕ್ಲೀನಿಂಗ್ ಮಾಡ್ಕೋಬೇಕಲ್ಲ, ಆ ಕಡೆ ಗಮನ ಕೊಡ್ತೀನಿ. ಈಗ ದೇವ್ರ ಸಾಮಾನು ತೊಳಿಬೇಕು. ಫಸ್ಟ್ ಈಗ ಮನೆ ಒರೆಸ್ಕೊಬಿಡೋಣ. ಅದಕ್ಕೆ ಮನೆ ಕಸ ಎಲ್ಲ ಗುಡಿಸಿ ಬಿಟ್ಟಿದೆ. ನಾನು ಈಚೆ ಕೂತ್ಕೊಂಡು ಸ್ಟಿಚ್ ಮಾಡ್ತೀನಲ್ಲ, ಹಾಗಾಗಿ ಕಸ ಎಲ್ಲ ಹೊಡೆದಿದೆ. ಈಗ ಮನೆ ಒರೆಸ್ಕೊಬಿಟ್ಟು ಕೆಳಗಡೆ ಮೆಟ್ಲು ಎಲ್ಲ ತೊಳ್ಕೊಬಂದೆ, ಬಾಗಿಲೆಲ್ಲ ತೊಳೆದೆ, ಎಲ್ಲ ಆಯಿತು. ಈಗ ಸ್ನಾನ ಮಾಡ್ಕೊಂಬಂದು
ದೇವ್ರ ಸಾಮಾನೆಲ್ಲ ತೊಳ್ಕೊಬಿಡೋಣ, ದೇವ್ರ ಮನೆ ರೆಡಿ ಮಾಡಿಬಿಟ್ರೆ, ದೇವ್ರ ಮನೆ ರೆಡಿ ಮಾಡೋದೇ 1 ಅವರ್ ಮೇಲಾಗುತ್ತೆ ನನಗೆ. ಅದರಲ್ಲೂ ನಿಧಾನ ದೇವ್ರ ಮನೆ ರೆಡಿ ಮಾಡೋದು ಅಂದರೆ ನೀಟಾಗಿ ಮಾಡಬೇಕು ನನಗೆ. ಅರ್ಜೆಂಟಾಗೆಲ್ಲ ನಾನು ದೇವ್ರ ಮನೆ ರೆಡಿ ಮಾಡಲ್ಲ. ನೀಟಾಗಿ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಮಾಡ್ತೀನಿ ಆ ಥರ. ಇಷ್ಟೊತ್ತಿಗಾಗಲೇ ನನ್ನದು ಟೈಮ್ ಎಷ್ಟೊತ್ತಾಗಿತ್ತು ಅಂದರೆ 6:30 ಆಗಿತ್ತು. ಸಂಜೆ ಮನೆ ಎಲ್ಲ ಒರೆಸ್ಕೊಂಡು ತೊಳ್ಕೊಂಡು ಎಲ್ಲ ಬರುವಷ್ಟರಲ್ಲಿ, ಪಾತ್ರೆ ತೊಳೆದೆಲ್ಲ ಮಾಡಿ ಬರುವಷ್ಟರಲ್ಲಿ 6:30 ಆಗಿತ್ತು ನಾನು ಸ್ನಾನ ಮಾಡ್ಕೊಂಡು ಈಚೆ ಬಂದಾಗ. ಆಮೇಲೆ ದೇವ್ರ ಸಾಮಾನೆಲ್ಲ ಎತ್ಕೊಂಡು ಅಡುಗೆ ಮಾಡೋದು ಏನಿರಲಿಲ್ಲ, ಬೆಳಿಗ್ಗೆನೇ ಅಡುಗೆ ಮಾಡಿಟ್ಟಿದ್ದೆ. ಹಾಗಾಗಿ ನಮ್ಮ ಮನೆಯವರು ಅಲ್ಲಿ ದೇವಸ್ಥಾನದ ಹತ್ರ ಸೇರ್ಕೊಳ್ಳೋವಷ್ಟರಲ್ಲಿ ನಾನು ಇಲ್ಲೆಲ್ಲ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಅದೇ ಟೈಮ್ಗೆ ಅವ್ರು ಇನ್ನೂ ಹೋಗೇ ಇರಲಿಲ್ಲ. ಅವ್ರು ಹೋಗಿದ್ದೆ ನೈಟ್ 9 ಗಂಟೆ ಅವರು ದೇವಸ್ಥಾನದ ಹತ್ರ ಹೋದಾಗ. ಅಷ್ಟೊತ್ತಿಗೆ ನಾನು ಇಲ್ಲೆಲ್ಲ ರೆಡಿ ಮಾಡಿಟ್ಟಿದ್ದೆ. ಈಗೆಲ್ಲ ಇದಕ್ಕೆ ನಾನು ನೀಟಾಗಿ ಒರೆಸ್ಕೊಂಡು ಗಂಧ ಎಲ್ಲ ಹಚ್ಕೊಬೇಕು, ಕುಂಕುಮ ಹಚ್ಕೋಬೇಕು. ನನಗೆ ಮನಸ್ಸು ತೃಪ್ತಿ ಆಗಬೇಕು. ನಾನು ದೇವ್ರನ್ನ ರೆಡಿ ಮಾಡಿದ್ದೀನಿ ಅಂತ ಅಂದರೆ ನನಗೇನೋ ಒಂಚೂರು ಒಂದು ಚೆನ್ನಾಗಿ ಕಾಣ್ತಿಲ್ಲ ಅಂತ ಅನಿಸ್ಬಾರ್ದು. ಚೆನ್ನಾಗಿ ಕಾಣಿಸ್ತಿದೆ ಅನ್ನೋ ಥರನೇ ನಾನು ದೇವ್ರನ್ನ ರೆಡಿ ಮಾಡ್ತೀನಿ, ದೇವ್ರ ಮನೇನ. ಅದಕ್ಕೆ ನಾನು ಯಾರು ಮಾಡಿದ್ರೂ ಒಪ್ಪಲ್ಲ. ನನ್ನ ಮಗ ಮಾಡಿದ್ರು ನಾನು ಒಪ್ಪಲ್ಲ, ನಮ್ಮ ಮನೆಯವ್ರು ಮಾಡಿದ್ರು ನಾನು ಒಪ್ಪಲ್ಲ. ನಾನು ಮಾಡಿದ್ರೇ ನಾನು ಖುಷಿ ಆಗೋದು ಆ ಥರ. ಇದನ್ನೆಲ್ಲ ನಾನು ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೀನಿ. ಕರ್ಪೂರ ಬೇರೆ ಮತ್ತು ತುಪ್ಪದ ಬತ್ತಿ, ನಾವು ನಾಮ ಹಾಕೋದ್ರಿಂದ ನಾಮನೂ ಒಂದು ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ. ಇದು ಗಂಧ, ಗಂಧ ಅಂತೂ ಮೇನ್ ಬೇಕೇ ಬೇಕು. ಬತ್ತಿನೂ ಸುಧಾ ನಾನು ಒಂದು ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ, ಅಥವಾ ಒಂದು ಕವರಲ್ಲಾದರೂ ಹಾಕಿಟ್ಕೊತೀನಿ ಈ ಥರ. ಇದನ್ನೆಲ್ಲ ಹಾಕಿಟ್ಕೊಂಡು ನಾನೀಗ ಕುಂಕುಮ ಅಂದರೆ ಗಂಧ ಕಲಿಸ್ಕೊಳ್ಳೋಕ್ಕೆ ನಾನು ಆ ಬಟ್ಲು ಇಟ್ಕೊಂಡಿದ್ದೀನಿ. 4 ಬಟ್ಲು ಬರುತ್ತಲ್ಲ, ಅಕ್ಷತೆ ಬಟ್ಲು, ಅದನ್ನು ಒಂದರಲ್ಲಿ ಗಂಧ ಕಲಿಸ್ಕೊತೀನಿ, ಒಂದರಲ್ಲಿ ಕುಂಕುಮ, ಒಂದರಲ್ಲಿ ನಾಮ, ಒಂದರಲ್ಲಿ ಅರಿಶಿನ. 4ಕ್ಕೂ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಇದೇನು ಅಂತ ಅಂದರೆ ಜವಾದಿ ಪೌಡರ್. ಇದು ಗಂಧ ಕಲಿಸ್ಬೇಕಾದ್ರೆ ಸ್ವಲ್ಪ ಹಾಕಿದ್ರೆ ದೇವರಿಗೆ ಅಟ್ರಾಕ್ಷನ್ ಥರ. ಆಮೇಲೆ ಸ್ಮೆಲ್ಲು ಘಮ್ಮನ್ನೋ ವಾಸನೆ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಜವಾದಿ ಪೌಡರ್ ಅದು. ಅದ್ರ ಜೊತೆಗೇ ಒಂದು ಚೂರು ಪಚ್ಚ ಕರ್ಪೂರ ಹಾಕ್ಕೊತೀನಿ ನಾನು. ಪಚ್ಚ ಕರ್ಪೂರ, ಗಂಧ, ಅರಿಶಿನ, ಆಮೇಲೆ ಜವಾದಿ ಪೌಡರು, ಈ 4ನ್ನು ಹಾಕಿ ನಾನು ಗಂಧದ ಥರ ಕಲಿಸ್ಕೊತೀನಿ. ನೋಡಿ ಅಲ್ಲಿ, ಅದು ಪಚ್ಚ ಕರ್ಪೂರ ನಾವು ಕೈಯಲ್ಲಿ ಹಿಂಗಂದ್ರೇ ಅದು ಪುಡಿ ಆಗಿಬಿಡುತ್ತೆ. ಅದನ್ನೆಲ್ಲ ಹಾಕಿ ಕಲಿಸ್ಕೊಂಡಾದ್ಮೇಲೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಬತ್ತಿನೂ ಅಷ್ಟೇ, ಒಂದೊಂದು ಬತ್ತಿ ಹಾಕ್ಬಾರ್ದು. ನಮಗೆ ನಮ್ಮ ಅಜ್ಜಿ, ನಮ್ಮಮ್ಮ ಹೇಳ್ಕೊಟ್ಟಿರೋದು ಕಾಲದಿಂದನೂ ಅಷ್ಟೇ, 2 ಬತ್ತಿ ಹಾಕ್ಬೇಕಂತೆ. ಒಂದು ದೀಪಕ್ಕೆ 2 ಬತ್ತಿ ಹಾಕ್ಬೇಕಂತೆ. ಒಂದು ಬತ್ತಿ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಅಂತಾರೆ. ಹಾಗಾಗಿ ನಾನು 2 ಬತ್ತಿನೂ ಜೊತೆ ಮಾಡಿ ಚೆನ್ನಾಗೆ ಒಂದಕ್ಕೊಂದು ಜಾಯಿಂಟ್ ಆಗಿರೋ ಥರ, ಅದೇ ಥರನೇ ಬತ್ತಿ ಹಾಕಬೇಕು ದೀಪಕ್ಕೆ ಅಂತ ಅಂತಾರೆ. ಜೊತೆಯಲ್ಲಿರೋ ಥರನೇ ಬತ್ತಿ ಹಾಕ್ಬೇಕಂತೆ ದೀಪಕ್ಕೆ. ಹಾಗಾಗಿ ನಾನು 2ನ್ನೂ ಚೆನ್ನಾಗಿ ಜಾಯಿಂಟ್ ಮಾಡು ಆನಂತರ ಬತ್ತಿ ಹಾಕ್ತೀನಿ. ನೋಡಿ, ಹಿಂಗೆ ರೆಡಿ ಮಾಡಿದ್ದೀನಿ. ಇದು ಕೆಳಗಡೆ ಮನೆಗೆ ಇನ್ನೂ ಯಾರೂ ಬಂದಿಲ್ಲ, ಹಾಗಾಗಿ ಅಲ್ಲೇ ನಾನು ದೀಪ ಹಚ್ತೀನಿ. ಅದಕ್ಕೂ ರೆಡಿ ಮಾಡಿಕೊಂಡೆ. ಅಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟಿದ್ದೀನಿ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟೆ ನಾನು 2 ದೀಪ ಹಚ್ತೀನಿ ವಾರಗಳಲ್ಲಿ. ಇದನ್ನು ನಾನು ಒರೆಸ್ಕೊಂಡು ರೆಡಿ ಮಾಡ್ಕೊಬಿಡೋಣ ಒಂದೇ ಸಲ ಅಂತ ಅಂದ್ಬಿಟ್ಟು ಇದಕ್ಕೂ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ರಾಯರಿಗೆ ಬರೀ ಗಂಧ ಮಾತ್ರ ಹಚ್ಚುತ್ತೀನಿ ನಾನು, ಕುಂಕುಮ ಹಚ್ಚಲ್ಲ. ನನಗೆ ತುಂಬಾ ಇಷ್ಟವಾಗಿರುವಂಥ ಫೋಟೋ ಇದು. ನಾನು ಮೊದಲನೇ ಸಲ ಮಂತ್ರಾಲಯಕ್ಕೆ ಹೋದಾಗ ತೊಗೊಬಂದಿರುವಂಥ ಫೋಟೋ ಇದು. ನಂಗೆ ತುಂಬಾ ಇಷ್ಟ ಈ ಫೋಟೋ ಕಂಡ್ರೆ. ಅದಾದ ನಂತರ ವಾಸ್ಕಲ್ಗೆಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ವಾಸ್ಕಲ್ಗೆಲ್ಲ ಅರಿಶಿನ ಕುಂಕುಮ ಹಚ್ಕೊಂಡೆ. ಅಂದರೆ ಮನೆಯೆಲ್ಲ ಒರೆಸಿದೆ ನಾನು. ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಮನೆಯೆಲ್ಲ ಒರೆಸಿ ತೊಳೆದು ಎಲ್ಲ ಬಿಟ್ಬಿಟ್ಟು ಹೋಗಿದ್ದೆ. ಸ್ನಾನ ಮಾಡ್ಕೊಬಂದು ರೆಡಿ ಮಾಡ್ತಾ ಇರೋದು ಇದು ಕೆಳಗಡೆ ಮನೆಗೆ. ನೋಡಿ, ವಾಸ್ಕಲ್ಗೆ ಈ ಥರ ರಂಗೋಲಿ ಹಾಕಬೇಕು. ನನಗೆ ಆವಾಗಲೇ ಸಮಾಧಾನ ಆಗೋದು. ಸುಮ್ಮನೆ ಏನೋ ಒಂದು ರಂಗೋಲಿ ಹಾಕೋಕ್ಕೆ ನಂಗೆ ಇಷ್ಟ ಆಗಲ್ಲ. ನನಗೆ ಇಷ್ಟ ಆಗಬೇಕು. ನಾನು ಏನೇ ಮಾಡಿದ್ರೂ ಅಷ್ಟೇ ನನಗೆ ಇಷ್ಟ ಆಗಬೇಕು, ಆ ಥರನೇ ಹಾಕೋದು. ಈಗ ನೋಡಿ, ಇಲ್ಲೊಂದು ಪುಟ್ಟದಾದ ರಂಗೋಲಿ ಹಾಕ್ತೀನಿ. ಮೆಟ್ಲು ಮೇಲೊಂದು, ಅದಕ್ಕೆ ಫಸ್ಟು ಅರಿಶಿನ ಬಳ್ಕೊತೀನಿ. ಹಿಂಗೆ ಅರಿಶಿನದಲ್ಲಿ ಒಂದು ರೌಂಡ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ರಂಗೋಲಿ. ಲಕ್ಷ್ಮೀ ದೇವಿಗೆ ಅಟ್ರಾಕ್ಷನ್ ಅಂತ ನಾನು ಅರಿಶಿನ ಎಲ್ಲನೂ ಈ ಥರ ಬಳ್ದಾದ್ಮೇಲೆ ರಂಗೋಲಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು.
ಎಲ್ಲ ಹೆಣ್ಮಕ್ಳುಗಳು ಮಾಡ್ತಾರೆ. ಆದರೂ ನಾನು ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಚೆನ್ನಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಈಗ ಕೆಳಗಡೆ ಮನೆ ರೆಡಿ ಮಾಡ್ಕೊಂಡು ಬಂದೆ. ಈಗ ಮೇಲ್ಗಡೆ ನಾವಿರೋ ಮನೆಗೆ ಹೊಸ್ಕಲ್ಗೆ ರಂಗೋಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೈ ಕೆಲಸ ಮಾಡಿ ಸುಸ್ತಾಗಿತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಒಂಚೂರು ಶೇಕ್ ಆದಂಗೆ ಆಯ್ತಾಯಿತ್ತು. ಅದಕ್ಕೆ ಒಂಚೂರು ಕೋರೆ ಆಯಿತು ರಂಗೋಲಿ. ಆದರೂ ನಂಗೆ ಸಮಾಧಾನ ಆಗಲ್ಲ. ಕೋರೆ ಆದರೆ ನನಗೆ ಇಷ್ಟ ಆಗಲ್ಲ. ಮತ್ತೆ ಅಳಿಸ್ಬಿಟ್ಟಾದ್ರೂ ಬಿಟ್ಬಿಡ್ತೀನಿ ನಾನು ಆ ಥರ. ನೋಡಿ ಇದು ಎಷ್ಟು ಚೆನ್ನಾಗಿ ಬಂತು ಹೂವು. ಇದು ಈ ಥರ ಚೆನ್ನಾಗಿ ಕಾಣಬೇಕು. ನಾನು ಏನೇ ಹಾಕಿದ್ರೂ ಅಷ್ಟೇ ರಂಗೋಲಿನ ಚೆನ್ನಾಗಿ ಕಾಣಬೇಕು. ಅದು ನನಗೆ ಇಷ್ಟ ಆಗೋ ಥರ. ನೋಡಿ ಆ ಬಾಗಿಲಾಯಿತು. ಮೇಯ್ನ್ ಡೋರ್ಗೆ ನಾನು ರಂಗೋಲಿ ಹಾಕ್ಕೊಂಡೆ. ಅದಾದ ನಂತರ ಈಗ ದೇವ್ರ ಮನೆ ವಾಸ್ಕಲ್ಗೆ ಇದಕ್ಕೂ ಅಷ್ಟೇ ಇದಕ್ಕೂ ರಂಗೋಲಿ ಹಾಕೋಬಿಡೋಣ ಅಂತ ಅಂದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈಗ ಪಾದ ಹಾಕ್ಕೊತಾ ಇದ್ದೀನಿ, ಅಮ್ಮನವ್ರ ಪಾದ. ನಾನೇನು ರೆಡಿಮೇಡ್ದೆಲ್ಲ ರಂಗೋಲಿದು ಆ ಪ್ಲೇಟ್ ಬರುತ್ತಲ್ಲ ಅದನ್ನೆಲ್ಲ ನಾನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ. ನನಗೆ ನನ್ನ ಕೈಯಾರೆನೇ ಚಿಕ್ಕದಾದರೂ ಪರವಾಗಿಲ್ಲ, ನನ್ನ ಕೈಯಾರ ನಾನು ರಂಗೋಲಿ ಹಾಕಿದ್ರೇ ನನ್ನ ಮನಸ್ಸಿಗೆ ಖುಷಿ. ಅದೆಲ್ಲ ಆದ ನಂತರ ಹೂವು ತಂದಿದ್ರು. ನಮ್ಮಮ್ಮ ಹೂವು ಕೊಟ್ಟು ಕಳಿಸಿತ್ತು, ಮಲ್ಲೆ ಹೂವನ್ನ. ಅವರು ಹಾಕಿದ್ದಾರೆ ಗಿಡನ. ಹಂಗಾಗಿ ಈಗ ಇದನ್ನೆಲ್ಲ ಕಟ್ಬಿಟ್ಟು ಎತ್ತಿಟ್ಬಿಡೋಣ, ಪೂಜೆಗೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಕಟ್ಟಿ ರೆಡಿ ಮಾಡಿ ಎತ್ತಿಡ್ತಾ ಇದ್ದೀನಿ. ಇದು ಒಂದು 3 ಮೊಳ ಆಯಿತು. ಎಷ್ಟು 9 ಗಂಟೆ ಆಯಿತು ನಾನು ಇದೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ. 9 ಗಂಟೆ. ಇನ್ನು ಊಟ ಏನೂ ತಿಂದಿರಲಿಲ್ಲ. ಅದಾದ ನಂತರ ನನ್ನ ಮಗ ಬಂದ, ಅಮ್ಮ ಬ್ರಹ್ಮ ಕಮಲ ಹೂವು ಅಳ್ತಾ ಇದೆ ಕಣಮ್ಮ ಅಂತ ಅಂದ. ಸರಿ ಇರಪ್ಪ, ಇದು ಎತ್ತಿಟ್ಬಿಡೋಣ ಫಸ್ಟು, ಇದು ಮುಗಿಸ್ಕೊಂಡು ಅಲ್ಲೋಗಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬ್ರಹ್ಮ ಕಮಲ ಅಳ್ತಾ ಇತ್ತಲ್ಲ ಅದಕ್ಕೂ ಅರ್ಶಿನ ಕುಂಕುಮ ಇಟ್ಟು ನಮಸ್ಕಾರ ಮಾಡಿಕೊಂಡೆ. ಇಷ್ಟು ನಾನು ಇವತ್ತು ಮಾಡಿದಂಥ ಕೆಲಸ. ಒಂದು ಬ್ಲೌಸ್ ಸ್ಟಿಚ್ಚಿಂಗ್ ಜೊತೆಯಲ್ಲಿ ಇಷ್ಟು ಮನೆ ಕೆಲಸ ಮಾಡಿದ್ದೀನಿ. ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.